ತಿಂದ್ರಲ್ಲ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಂಗೆ ನನಗೆ 7 ಮಂತ್ಸದ ಬೇಬಿ ಮತ್ತು 4 ಇಯರ್ಸದ ಮಗ ಇದ್ದಾನ. ನಮಸ್ಕಾರ ಎಲ್ಲರಿಗೂ, ನನ್ನ ವ್ಲಾಗಿಗೆ ಮತ್ತೆ ಸ್ವಾಗತ. ಇವತ್ತಿಂದು ವ್ಲಾಗ್ ಒಳಗೆ ಏನು ಟಾಪಿಕ್ ಐತಿ ಅಂತ ಕೇಳಾಕತ್ತೀರಿ. ನಂದು ಪಾಸ್ಪೋರ್ಟ್ ಎಕ್ಸ್ಪೈರ್ ಆಗಕ್ಕೆ ಬಂದೈತಿ. ಹಾಂ, ಕರೆಕ್ಟ್. ನಂದು ಫೆಬ್ರವರಿಗೆ ಪಾಸ್ಪೋರ್ಟ್ ಎಕ್ಸ್ಪೈರ್ ಆಗತೈತಿ. ಸೊ ರಿನಿವಲ್ಗಂತ ನಾವು ಅಪ್ಲೈ ಮಾಡಿದ್ವಿ. ಅದ್ರದ್ದು ಅಪಾಯಿಂಟ್ಮೆಂಟ್ ಇವತ್ತಿತ್ತು. ಸೊ ಮಾರ್ನಿಂಗ್ 6 ಗಂಟೆಗನ ಟ್ರೈನ್ ಇತ್ತು. ಸೊ ಬೇಗ ಬೇಗ ಎದ್ದು ಸ್ನಾನ ಅದು ಮಾಡಿ ರೆಡಿಯಾಗಿ ಮಕ್ಕಳನ್ನೆಲ್ಲ ರೆಡಿ ಮಾಡಿಕೊಂಡು ಏನೇನು ತೊಗೊಳ್ಬೇಕು ಮಕ್ಕಳಿಗೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಇಟ್ಕೊಂಡಿದ್ನಿ ನೈಟನ್ನು. ಫ್ಯಾಮಿಲಿ ಜೊತೆ ಮತ್ತು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಐತಿ ಅಂತ ಈ ವಿಡಿಯೋನಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ನಾನು. ಸಣ್ಣ ಮಕ್ಕಳ ಜೊತೆ ಜರ್ನಿ ಮಾಡೋದು ಅಷ್ಟೊಂದು ಈಸಿ ಅಲ್ಲ. 7 ಮಂತ್ಸ್ ಬೇಬಿಗೆ ಹಾಲು, ನಿದ್ದೆ, ಡೈಪರ್ ಎಲ್ಲ ಕರೆಕ್ಟ್ ಟೈಮ್ಗೆ ಬೇಕು. ಹಂಗನ 4 ವರ್ಷದ ಮಕ್ಕಳಿಗೆ ಅವ್ರದ್ದು ಆಟ, ಊಟ ಮತ್ತು ಮೇನ್ ಅವ್ರ ಮೇಲೆ ಲಕ್ಷ್ಯ ಇಡಬೇಕು ಹೊರಗೆ ಹೋದಾಗ. ಜರ್ನಿನಲ್ಲಿ ಮಕ್ಕಳು ಭಾಳ ಜಲ್ದಿ ಸುಸ್ತಾಗ್ತಾರೆ ಮತ್ತು ಭಾಳ ಜಲ್ದಿ ಬೇಜಾರು ಮಾಡ್ಕೋತಾರೆ. ಏನಪ್ಪ ಈಕಿ ಮಕ್ಕಳು ಸುಸ್ತಾಗ್ತಾರೆ ಅಂಥೇಳಿ ನೀವು ಮಲ್ಕೊಂಡಿರಿ ಅಂತ ಕೇಳಾಕತ್ತೀರಿ. ಮಾರ್ನಿಂಗ್ 5 ಗಂಟೆಕನ್ನ ಎದ್ದಿದ್ವಲ್ಲ, ಸೊ ನೈಟು ಮಲ್ಕೊಳಕ್ಕೂ ಭಾಳ ಲೇಟ್ ಆಗಿತ್ತು, ಸುಸ್ತಾಗ್ಬಿಟ್ಟಿತ್ತು. ಇಲ್ಲಿ ನೋಡ್ರಿ ಐರವ್ ಕುಕ್ಕೀಸ್ ತಿನ್ನು ಅಂತಂದ್ರೆ ಅದ್ರೊಳಗಿಂದ ಡ್ರೈ ಫ್ರೂಟ್ಸ್ ಎಲ್ಲ ತೆಗೆದು ಒಗ್ಯಾಕತ್ತಾನ. ಮಕ್ಕಳಿಗೆ ಯಾವಾಗಲೂ ಎಂಗೇಜ್ ಆಗೇನೆ ಇಡಬೇಕು. ಇಲ್ಲ ಅಂತಂದ್ರೆ ಅವ್ರು ಒಂದು ಜಾಗದ್ನಾಗ ಸುಮ್ಮ ಕುಂದ್ರಂಗೇನೆ ಇಲ್ಲ. ಹೊರಗಡೆ ಹೋಗಾಕತ್ತೀವಿ ಅಂತಂದ್ರೆ ಹುಡುಗರನ್ನ ಹೆಂಗೆ ನೋಡ್ಕೊಳ್ಳೋದು ಅಂತ ದೊಡ್ಡ ಟೆನ್ಷನ್ ಆಗಿಬಿಟ್ಟಿರ್ತೈತಿ. ಅದಕ್ಕೆ ತಂದೆ ತಾಯಿ ಮೊದಲು ಶಾಂತವಾಗಿ ಇರಬೇಕು. ಅವ್ವ ಅಪ್ಪ ಶಾಂತಾಗಿದ್ರೆ ಮಕ್ಕಳು ತಮ್ಮ ತಾಮನ ಗಪ್ಪಿರ್ತಾರೆ. ಇವ ಡ್ರೈ ಫ್ರೂಟ್ಸ್ ಎಲ್ಲ ತೆಗೆದು ಒಗ್ಯಾಕತ್ತಿದ್ದಂತ ಅವ್ರ ಪಪ್ಪಾಗ ತಿನ್ಸಕ್ಕೆ ಕೊಟ್ಟಿದ್ನಿ. ಇಲ್ಲಿ ಅವ್ರ ಪಪ್ಪ ತಿನ್ಸೋದು ಬಿಟ್ಟು ಅವರ ತಿನ್ಕೊತ ಕೂತಾರ. ಇವ್ರ ಜೊತೆ ಜರ್ನಿ ಮಾಡಿ ಏನು ಕಲಿತೇವೋ ಬಿಡ್ತೇವೋ ಗೊತ್ತಿಲ್ಲ, ಅದರ ಪೇಷನ್ಸ್ ಕಲಿತೇವಿ ಮತ್ತು ಈ ಸಣ್ಣ ಸಣ್ಣ ಮೂಮೆಂಟ್ಸನ್ನು ಲೈಫ್ ಲಾಂಗ್ ನೆನಪಿಟ್ಕೋತೇವಿ. ನೀವು ಯಾರಾದರೂ 1 ವರ್ಷದ ಒಳಗಿಂದ ಹುಡುಗರ ಜೊತೆ ನೀವೇನಾದರೂ ಹೊರಗಡೆ ಹೋಗಾತಿದ್ರಿ ಅಂದ್ರೆ ನೆನಪಲೇ ನೀರಿನ ಬಾಟಲ್, ಮಿಲ್ಕ್ ಬಾಟಲ್, ಅವ್ರಿಗೆ ಡೈಪರ್ ಮತ್ತು 1-2 ದಿವಸ ಸಲುವಾಗಿ ಹೋಗಾತಿದ್ರಿ ಅಂದರೆ ಹೆಚ್ಚು ಕಡಿಮೆ ಬಟ್ಟೆ, ಬ್ಲ್ಯಾಂಕೆಟು, ವೆಟ್ ವೈಪ್ಸ್ ಮತ್ತು ಡ್ರೈ ಟಿಶ್ಯೂಸ್, ಸಣ್ಣ ಟಾಯ್ಸ್ ಮತ್ತು ಟೀತರ್, ನೆಸಸರಿ ಇತ್ತಂದ್ರೆ ಬೇಬಿ ಕ್ರೀಮನ್ನು ತೊಗೊಂಡು ಹೋಗ್ರಿ. ತುಂಬ ಜಾಸ್ತಿ ಚಳಿ ಇತ್ತಂದ್ರೆ ಕ್ಯಾಪನ್ನು ತೊಗೋರಿ. ಒಂದು ಸ್ವಲ್ಪ ದೊಡ್ಡ ಮಕ್ಕಳು ಇದ್ರಂದ್ರೆ ಅವ್ರಿಗೆ ತಿನ್ನೋಕೆ ಸ್ನ್ಯಾಕ್ಸ್ ಮತ್ತು ಒಂದು ಸಣ್ಣದ ಸ್ಯಾನಿಟೈಸರ್ ಬಾಟಲ್ ಇಟ್ಕೋರಿ. ಹುಡುಗರು ಅದು ಇದು ಎಲ್ಲ ಮುಟ್ಕೊತ ಅಡ್ಡಾಡ್ತಾರಲ್ಲ, ಸೊ ಇನ್ಫೆಕ್ಷನ್ ಆಗಿಬಿಡ್ತೈತಿ. ಅದ್ರ ಜೊತೆನ ನಿಮ್ಮ ಮೊಬೈಲ್ ಚಾರ್ಜರ್, ಪವರ್ ಬ್ಯಾಂಕ್, ಹಸಿ ಬಟ್ಟೆ ಹಾಕೊಳ್ಳೋಕೆ ಪ್ಲಾಸ್ಟಿಕ್ ಕವರ್ ಮತ್ತು ಎಲ್ಲಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಪೇಷನ್ಸ್ ಮತ್ತು ಮುಖದೊಳಗೆ ಒಂದು ನಗು ತೊಗೊಂಡು ಹೋಗೋದು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ಇವತ್ತಿನ ಟೈಮ್ ಒಳಗೆ ನಾವು ಜಾಸ್ತಿ ಮನೆ ಒಳಗನ ಟೈಮ್ ಸ್ಪೆಂಡ್ ಮಾಡ್ತೇವೆ. ಮನೆ ಒಳಗನ ಮೊಬೈಲ್ ನೋಡೋದು, TV ನೋಡೋದು ಮತ್ತು ಬರೀ ಮನೆ ಕೆಲಸ ಮಾಡ್ಕೊತ ಇರೋದು ಇದನ್ನ ಮಾಡ್ತಿರ್ತೀವಿ. ಅದಕ್ಕಾಗಿನ ಹಿಂಗೆ ಫ್ಯಾಮಿಲಿ ಜೊತೆ ಹೊರಗಡೆ ಬರೋದು ಭಾಳ ಇಂಪಾರ್ಟೆಂಟ್ ಆಗಿಬಿಟ್ಟೈತಿ. ಇದರಿಂದ ಮಕ್ಕಳದ ಫಿಸಿಕಲಿ ಮತ್ತು ಮೆಂಟಲಿ ಭಾಳ ಇಂಪ್ರೂವ್ಮೆಂಟ್ ಆಗ್ತೈತಿ. ಅಷ್ಟೇ ಅಲ್ದ ಪ್ರಕೃತಿ ಮತ್ತು ಜನರನ್ನು ನೋಡಿ ಎಷ್ಟೋ ವಿಷಯಗಳನ್ನು ಕಲಿತಿರ್ತಾರೆ ಅವರು. ಯಾವಾಗಲೂ ಮನೆ ಒಳಗೆ ಮೊಬೈಲು, ಟ್ಯಾಬು ಅಂದ್ಕೊಂಡು ಅದ್ರ ಒಳಗನ ಇರ್ತಾರೆ. ಹಿಂಗೆ ಹೊರಗಡೆ ಕರ್ಕೊಂಬರೋದ್ರಿಂದ ಅದ್ರದ್ದು ಯೂಸ್ ಮಾಡೋದು ಒಂದು ಸ್ವಲ್ಪ ಕಡಿಮೆ ಆಗ್ತೈತಿ. ಎಲ್ಲದಕ್ಕಿಂತ ಜಾಸ್ತಿ ಅವ್ರು ಭಾಳ ಖುಷಿಯಾಗಿರ್ತಾರೆ. ಹಿಂಗೆ ಹೊರಗಡೆ ಬರೋದು ಬರೀ ಮಕ್ಕಳಿಗೆ ಅಷ್ಟೇ ಅಲ್ದ ಪೇರೆಂಟ್ಸ್ಗೂ ಭಾಳ ಹೆಲ್ಪ್ ಆಗ್ತೈತಿ. ಸ್ಟ್ರೆಸ್ ಕಡಿಮೆ ಆಗ್ತೈತಿ, ಫ್ಯಾಮಿಲಿ ಜೊತೆ ಬಾಂಡಿಂಗ್ ಸ್ಟ್ರಾಂಗ್ ಆಗ್ತೈತಿ ಮತ್ತು ಬ್ಯೂಟಿಫುಲ್ ಮೆಮೊರೀಸ್ ಕೂಡ ಕ್ರಿಯೇಟ್ ಮಾಡ್ಕೋಬೋದು. ಹಾಗಂತ ದೊಡ್ಡ ಟ್ರಿಪ್ ಮಾಡಬೇಕು ಅಂತ ಏನಿಲ್ಲ. ನೀವು ಮಕ್ಕಳನ್ನ ಒಂದು ಸಣ್ಣ ಪಾರ್ಕಿಗೆ ಕರ್ಕೊಂಡು ಹೋಗೋದಿರ್ಬೋದು, ಹೊರಗಡೆ ಊಟಕ್ಕೆ ಕರ್ಕೊಂಡು ಹೋಗೋದಿರ್ಬೋದು, ಅಥವಾ ನಿಮ್ಮ ಕಡೆ ಗಾಡಿ ಐತೆ ಒಂದು 5 ನಿಮಿಷ ಮಕ್ಕಳನ್ನ ಒಂದು ರೌಂಡ್ ಹಾಕ್ಕೊಂಡು ಕರ್ಕೊಂಡು ಬರ್ರಿ. ಇಷ್ಟು ಮಾಡಿದ್ರೆ ಸಾಕು, ಅವ್ರು ಫುಲ್ ಖುಷಿ ಆಗಿಬಿಡ್ತಾರೆ. ಮಕ್ಳಿಗೆ ನಮ್ಮದು ಕಾಸ್ಟ್ಲಿ ಗಿಫ್ಟ್ಗಳು ಬೇಡ, ಅದನ್ನು ಅವ್ರು ನೆನಪೂ ಇಟ್ಕೊಳಂಗಿಲ್ಲ ಭಾಳ ದಿವಸದ ಮಟ್ಟ. ಆದ್ರೆ ನೀವು ಅವ್ರ ಜೊತೆ ಆಟ ಆಡೋದು, ಟೈಮ್ ಸ್ಪೆಂಡ್ ಮಾಡೋದು ಮತ್ತು ಅವ್ರಿಗೆ ಪ್ರೀತಿ ಮಾಡಿದ್ರೆ ಸಾಕು. ಈಗಲ್ಲ ಇವಳದ ಮೇಲೆ
ತ್ರೀ ಅವರ್ಸ್ ಜರ್ನಿ ಆದಮೇಲೆ ನಾವು ಫೈನಲಿ ಬಂದ್ವಿ ವೀಸಾ ಆಫೀಸಿಗೆ. ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಇದ್ದಾವೇನಂತ ಹೇಳಿ ಇಲ್ಲಿ ಒಂದು ಸಲ ಚೆಕ್ ಮಾಡ್ಕೊಂಡ್ವಿ. ಆಮೇಲೆ ಒಳಗಡೆ ಹೋಗಿ ಟೋಕನ್ ನಂಬರ್ ತಗೋಬೇಕಾಗಿತ್ತು. ಒಳಗಡೆ ನಮ್ಮ ಯಜಮಾನ್ರಿಗೆ ಬಿಡಲಿಲ್ಲ, ಅದಕ್ಕೆ ನಾನು ಒಬ್ಬಕ್ಕೇನೋ ಹೋಗಬೇಕಾಯ್ತು. ಒಂದು ಟೋಕನ್ ನಂಬರ್ ಕೊಟ್ಟರು ಮತ್ತು 2 ತಾಸು ಕುಂತ ಮೇಲೆ ನಂಬರ್ ಬಂತು. ಅಷ್ಟೋ ಮಟ್ಟ ನನಗೆ ಫುಲ್ ಹಸುವಾಗ್ಬಿಟ್ಟಿತ್ತು. ಒಂದು ವಡಾಪಾವ್ ತಿಂದ್ವಿ, ಆಮೇಲೆ ನಾವು ಹೊರಟ್ವಿ ಚಾಯ್ವಾಲಾಗ. ಇಲ್ಲಿ ಫುಡ್ ಇಷ್ಟು ಮಸ್ತ್ ಇತ್ತಲ್ಲ, ಯಪ್ಪ ಕೇಳಕ್ಕೆ ಹೋಗಬೇಡ್ರಿ. ಫಸ್ಟ್ ಟೈಮ್ ಟ್ರೈ ಮಾಡಿದ್ವಿ, ನನಗಂತೂ ಭಾಳ ಮಸ್ತ್ ಅನಿಸಿತ್ತು. Até desgraça amarela, né? Woke up late. ಎಲ್ಲ ತಿಂದಮೇಲೆ ಟೀ ಕುಡಿಲಿಲ್ಲ ಅಂದ್ರೆ ಹೆಂಗೆ? ಇದಿಲ್ಲ ಅಂದ್ರೆ ನಂದು ಊಟನ ಕಂಪ್ಲೀಟ್ ಆಗಂಗಿಲ್ಲ. ಅದು ಮಾರ್ನಿಂಗ ಇರಲಿ ಅಥವಾ ಮಧ್ಯಾಹ್ನನ ಇರಲಿ. ಮಕ್ಕಳ ಜೊತೆ ಜರ್ನಿ ಮಾಡೋದು ಒಂದೊಂದು ಸಲ ಭಾಳ ಕಷ್ಟ ಆಗ್ತೈತಿ. ಆದ್ರೆ ಅದ್ರೊಳಗೆ ಸಾವಿರಾರು ನೆನಪುಗಳು ಇರ್ತಾವೆ, ಎಷ್ಟು ಪ್ರೀತಿ ಇರ್ತೈತಿ. ಅದಕ್ಕೆ ಹೆದ್ರಕ್ಕೆ ಹೋಗಬೇಡ್ರಿ. ಒಂದು ಸ್ವಲ್ಪ ಪ್ಲ್ಯಾನ್ ಮತ್ತು ಶಾಂತವಾಗಿ ಇದ್ರೆ ಸಾಕು, ನಿಮ್ಮದು ಜರ್ನಿನ ನೀವು ಎಂಜಾಯ್ ಮಾಡ್ಬೋದು. ಸೊ ನಾವು ಮುಂದೆ ಎಲ್ಲಿ ಹೊಂಟ್ವಿ, ಏನೇನು ಮಾಡಿದ್ವಿ ಅಂತ ನಾನು ನಂದು ನೆಕ್ಸ್ಟ್ ವ್ಲಾಗ್ ಒಳಗೆ ಹೇಳ್ತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ನೀವು ನಿಮ್ಮ ಮಕ್ಕಳ ಜೊತೆ ಲಾಸ್ಟ್ ಟೈಮ್ ಯಾವಾಗ ಹೋಗಿದ್ರಿ, ನಿಮ್ದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತಂತ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಮತ್ತೆ ಸಿಗೋನು ನಮ್ಮ ನೆಕ್ಸ್ಟ್ ವ್ಲಾಗ್ನಾಗ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.